ಹಾಯ್ ಆಲ್, ವೆಲ್ಕಮ್ ಟು ಲೇಡೀಸ್ ಕಾರ್ನರ್. ಇವತ್ತು ನಾವು ಈ ಸಿಂಪಲ್ ಡಿಸೈನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈ ಡಿಸೈನು ಬಿಗಿನರ್ ಫ್ರೆಂಡ್ಲಿ ಡಿಸೈನ್ ಆಗಿರುತ್ತೆ. ಸೊ ನಾವು ಮೊದಲಿಗೆ ಮಾಡಬೇಕಾಗಿರೋದು ಝರಿ ಥ್ರೆಡ್ಡಿಂದ 3 ಲೈನ್ಸ್ನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಯಾಕೆ ಮಾಡೋದು ಅಂತ ಅಂದರೆ ಸ್ಟಿಚಿಂಗಿಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು, ಹಾಗೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾವು ಎಲ್ಲ ಈವನ್ ಆಗಿರೋ ಥರ ಆದರೂ ಹಾಕೋಬೋದು, ಹಾಗೆ ಆದರೂ ಹಾಕೋಬೋದು, ಏನು ಅದು ಅಷ್ಟು ದೊಡ್ಡ ಮ್ಯಾಟ್ರ್ ಏನು ಆಗೋದಿಲ್ಲ. ಸೊ ನೀವು ಆದಷ್ಟು ಝರಿ ಥ್ರೆಡ್ನ 3 ಲೈನ್ಸ್ನ ಹಾಕೋದಕ್ಕೆ ಪ್ರಯತ್ನ ಪಡಿ. ಸೊ ಹಾಗೆ ನಾನು ಇವತ್ತು ನಿಮ್ಮೊಂದಿಗೆ ಇನ್ನೊಂದು ವಿಷಯನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಏನು ಅಂತ ಅಂದರೆ, ನಾನು 100 ಡೇಸು ಸಿಂಪಲ್ ಡಿಸೈನ್ಸ್ ಚಾಲೆಂಜ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಪ್ಪ ಇದು ಅಂತ ಅಂದರೆ, ಡೈಲಿ ಒಂದೊಂದು ಡಿಸೈನ್ನ ನಾನು ಅಪ್ಲೋಡ್ ಮಾಡ್ತಾ ಬರ್ತೀನಿ. ಸೊ ಯಾರಿಗೆಲ್ಲ ಆರಿ ವರ್ಕ್ ಕಲಿಯೋದಕ್ಕೆ ಇಷ್ಟ ಆಗುತ್ತೆ, ಸೊ ಅವರಿಗೆ ನನ್ನ ವೀಡಿಯೋಸಿಂದ ಹೆಲ್ಪ್ ಆಗ್ಬೋದು. ಹಾಗೆ ನಾನು ಅದರಲ್ಲಿ ರೇಟ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ಅದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗೆ ಈಗ ಬರ್ತಾ ಇರೋ ಗಣೇಶ ಹಬ್ಬ ಆಗಿರ್ಬೋದು, ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಸೊ ನಿಮ್ಮ ಬ್ಲೌಸ್ಗಳನ್ನ ನೀವೇ ಸ್ಟಿಚ್ ಮಾಡ್ಕೋಬೋದು, ಹಾಗೆ ವರ್ಕ್ ಕೂಡ ಹಾಕೋಬೋದು. ಸೊ ಅಷ್ಟು ಕಾನ್ಫಿಡೆನ್ಸ್ ಬಂದರೆ ಸಾಕಲ್ವಾ. ಸೊ ಅದಕ್ಕೋಸ್ಕರ ನನ್ನ ವೀಡಿಯೋಸಿಂದ ಯಾರಿಗಾದರೂ ಒಬ್ರಿಗಾದರೂ ಹೆಲ್ಪ್ ಆದರೆ ನಮಗೂ ಖುಷಿ ಆಗುತ್ತೆ. ಸೊ ಹಾಗಾಗಿ ನಾನು ಈ 100 ಡೇಸ್ ಚಾಲೆಂಜ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆಲ್ಲ ಬೇಕು ಅಂತ ಅಂದರೆ, ಹಾಗೆ ನಿಮಗೆ ಬೇರೆ ಯಾವ ಥರ ಆದರೂ ಡಿಸೈನ್ಸ್ ನಿಮಗೆ ಇಷ್ಟ ಆಗೋ ಥರ ಡಿಸೈನ್ಸ್ನ ನಾನು ವರ್ಕ್ ಮಾಡಬೇಕು ಅಂತ ಅಂದರೆ, ನಿಮ್ಮ ಡಿಸೈನ್ಸ್ ಏನಿದೆ ಅದನ್ನು ನನಗೆ ಕಮೆಂಟಲ್ಲಿ ಹಾಕಿ, ಇಲ್ಲ ಅಂತಂದರೆ DM ಮಾಡಿ. ಅದು ಆಗಿಲ್ಲ ಅಂತಂದರೆ ನಾನು ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ. ಸೊ ನಿಮಗೆ ಯಾವ ಡಿಸೈನ್ ವರ್ಕ್ ಹಾಕಿ ತೋರಿಸ್ಬೇಕೋ ಅದನ್ನು ನೀವು ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ನಾನು ಅದ್ರ ಮೇಲೆ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೂ ಕೂಡ ನೀವು ಕೇಳ್ಬೋದು. ಹಾಗೆ ನೋಡಿ, ನಾನು ಎಂಡ್ ನೋಟ್ ಹಾಕೋದನ್ನು ಕೂಡ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ನೀವು ನಾನು ಹೇಳೋದು ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ವೀಡಿಯೋದು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ನನಗೂ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೆ ಅಷ್ಟು ಚೆನ್ನಾಗಿ ಮಾತಾಡೋದಕ್ಕೆ ಬರೋದಿಲ್ಲ. ಹಾಗೆ ನನ್ನ ತುಂಬ ಜನ ಕೇಳೋದು ಬಂತು ಅಂದರೆ, ಬೀಡ್ ವರ್ಕ್ಗೆ ನೀವು ಯಾವ ಥ್ರೆಡ್ನ ಯೂಸ್ ಮಾಡ್ತೀರಾ ಅಂತ ಕೇಳ್ತೀರಾ. ಸೊ ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ. ಮಿಷಿನ್ ಥ್ರೆಡ್ನೇ ನಾನು ಯೂಸ್ ಮಾಡೋದು. ಮಿಷಿನ್ ಥ್ರೆಡ್ನ ಹಾಗೆ ವುಡನ್ ನೀಡಲ್ನ ಯೂಸ್ ಮಾಡ್ತೀನಿ, ನೋಡ್ತಾ ಇರ್ಬೋದು. ಈ ಶುಗರ್ ಬೀಡ್ಸಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ಹಾಕೋ ಅಂಥ ಈಸಿಯಾಗಿ ಹಾಕೋ ಅಂಥ ಒಂದು ಟೆಕ್ನಿಕ್ನ ಹೇಳ್ಕೊಟ್ಟಿದ್ದೀನಿ. ಹಾಗೆ ಅದು ಹೋಗ್ತಾ ಹೋಗ್ತಾ ನಿಮಗೆ ವರ್ಕು ಫಾಸ್ಟ್ ಆಗಬೇಕು, ಮೂವ್ ಆಗಬೇಕು ಅಂದರೆ ಪ್ರಾಕ್ಟೀಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಹಾಗೆ ಈಗ ನೋಡಿ, ಎರಡೆರಡೇ ಬೀಡ್ಸ್ನ ನಾವು ಸ್ಟಿಚ್ ಮಾಡ್ತೀವಿ ಅಲ್ವಾ. ಸೊ ಗ್ಯಾಪ್ ಕೊಡ್ಬೋದು. ಗ್ಯಾಪ್ ಕೊಡ್ತಾ ಹೋದರೆ ಅದು ನಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ನಾವು ಕಂಟಿನ್ಯೂಸ್ ಸ್ಟಿಚ್ ಹಾಕೊತಾ ಹೋಗ್ತಾ ಇದ್ದರೆ ನಮಗೆ ಅದು ಈಸಿ ಆಗುತ್ತೆ, ಹಾಗೆ ಬೇಗ ಕೂಡ ವರ್ಕ್ ಮುಗಿಯುತ್ತೆ. ಸೊ ಏನೇನೋ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ದಯವಿಟ್ಟು ವಿಡಿಯೋ ನೋಡಿ. ನಾನು ಮಾತಾಡೋದು ಅರ್ಥ ಆಗಿಲ್ಲ ಅಂತಂದರೂ ನಿಮಗೆ ವಿಡಿಯೋದಲ್ಲಿ ಏನಿದೆ ಅನ್ನೋದು ಅರ್ಥ ಆಗುತ್ತೆ. ಸೊ ಒಂದು ಲೈನು ನಾವು ಶುಗರ್ ಬೀಡನ್ನ ಸ್ಟಿಚ್ ಮಾಡ್ಕೊಂಡ್ಮೇಲೆ 3 mm ಬೀಡನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಸೆಂಟ್ರಿಗೆ. ಸೊ 3 mm ಬೀಡು ಬಂದು ಈ ಥರ ಥ್ರೆಡ್ಡಲ್ಲೇ ಇರುತ್ತೆ, ಬಂಚಾಗಿ ಸಿಗುತ್ತೆ. ಸೊ ನಿಮಗೆ ಶುಗರ್ ಬೀಡ್ ಥರ ಪಾಕೆಟಲ್ಲಿ ಸಿಗಲ್ಲ, ಇದು ಬಂಚಲ್ಲಿ ಸಿಗುತ್ತೆ. ಸೊ ಅದನ್ನು ನಾವು ಯೂಸ್ ಮಾಡಿಕೊಂಡ್ರೆ ಫಿಲ್ಲಿಂಗ್ ಮಾಡೋದು ತುಂಬಾ ಈಸಿ ಆಗುತ್ತೆ, ಹಾಗೆ ವರ್ಕ್ ಕೂಡ ಬೇಗ ಮುಗಿಯುತ್ತೆ. ನೋಡ್ತಾ ಇರ್ಬೋದು ನಾನು ಯಾವ ಥರ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ ಅಂತ. ಸೊ ನೀವು ಹಾಗೆ ಮಾಡ್ಕೊಳ್ಳಿ. ಎಷ್ಟೋ ಜನ ಹೆಣ್ಮಕ್ಳಿಗೆ ಇದೊಂಥರ ಕನಸೇ ಅನಿಸುತ್ತೆ. ಯಾಕೆ ಅಂದರೆ ಮಿಡಲ್ ಕ್ಲಾಸ್ ಹೆಣ್ಮಕ್ಳಾಗಿರ್ಬೋದು ಅಥವಾ ಲೋಯರ್ ಮಿಡಲ್ ಕ್ಲಾಸ್ ಹೆಣ್ಮಕ್ಳಾಗಿರ್ಬೋದು, ಅವರಿಗೂ ಕೂಡ ನಾವು ಕೂಡ ವರ್ಕ್ ಆಗಿರುವಂಥ ಬ್ಲೌಸಸ್ನ ಹಾಕೋಬೇಕು, ಆ ಥರ ಎಲ್ಲ ತುಂಬಾ ಆಸೆ ಇರುತ್ತೆ. ಆದರೆ ಅದನ್ನೆಲ್ಲ ಬೈ ಮಾಡೋದು ಆಗಿರ್ಬೋದು, ಅಥವಾ ನಾವು ವರ್ಕ್ ಮಾಡಿ ಹಾಕಿಸ್ಕೊಳ್ತೀವಿ ಅಂತಂದರೆ ಅದೆಲ್ಲ ನಮ್ಮ ಕೈಲಿ ಆಗದೇ ಇರೋವಂಥ ಕೆಲಸ. ಸೊ ಅದಕ್ಕೆ ಏನು ಅಂತ ಅಂದರೆ, ನೀವು ಸಿಂಪಲ್ಲಾಗಿ ಯೂಟ್ಯೂಬಲ್ಲಿ ಬರುವಂಥ ವೀಡಿಯೋಗಳನ್ನ ನೋಡಿನೇ ನೀವು ಅಟ್ಲೀಸ್ಟ್ ಬೇರೆಯವ್ರಿಗೆ
ಬೇಡ, ನಿಮ್ಮ ಬ್ಲೌಸ್ನ ನೀವು ವರ್ಕ್ ಮಾಡೋದನ್ನು ಕಲ್ತ್ಕೊಳ್ಳಿ. ಸೊ ಆಗ ನಿಮ್ಮ ಕನಸು ಕೂಡ ಈಡೇರುತ್ತೆ, ನೀವು ಬೇರೆಯವ್ರ ಹತ್ರ ಹೋಗೋ ಅಂಥ ಅವಶ್ಯಕತೆ ಕೂಡ ಇರೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತಾಯಿದ್ದೀನಿ. ನಾನು ಯಾವುದೇ ಗ್ರ್ಯಾಂಡಾಗಿರೋ ಅಂಥ ವರ್ಕ್ಗಳನ್ನ ನಾನು ಹೇಳ್ಕೊಡೋದಿಲ್ಲ. ನಾನು ಸಿಂಪಲ್ಲಾಗಿರೋ ಅಂಥ ಬಿಗಿನರ್ ಫ್ರೆಂಡ್ಲಿ ಆಗಿರೋ ಅಂಥ ನಾರ್ಮಲ್ ವರ್ಕ್ ಇರೋ ಅಂಥದ್ದು ತುಂಬ ಬೇಸಿಕ್ ವರ್ಕ್ಗಳನ್ನೇ ನಾನು ಹೇಳ್ಕೊಡ್ತೀನಿ. ದಯವಿಟ್ಟು ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕು ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ. ಹಾಗೆ ನಿಮಗೆ ಏನಾದರೂ ನನ್ನ ವೀಡಿಯೋದಲ್ಲಿ ತಪ್ಪಿದ್ದರೆ ಅಥವಾ ನಾನು ಏನಾದರೂ ಇಂಪ್ರೊವೈಸೇಷನ್ ಮಾಡ್ಕೋಬೇಕು ಅಂತ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮಗೆ ಏನು ಡೌಟ್ಸ್ ಇದೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆ ಡೌಟ್ಸ್ನ ನಾನು ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸ್ಟಿಚ್ ಮಾಡಿದ್ದೀನಿ ಒಂದು ಲೈನು. ನೆಕ್ಸ್ಟು ಇದು ಬಂದುಬಿಟ್ಟು ಬುಟ್ಟ ಥರ ನೀವು ಆಲ್ ಓವರ್ ಬ್ಲೌಸ್ಗೂ ಕೂಡ ಬುಟ್ಟ ಥರ ಯೂಸ್ ಮಾಡ್ಬೋದು. ಸ್ವಲ್ಪ ಲುಕ್ ಇರಲಿ ಅಂತ ಅಂದ್ಬಿಟ್ಟು ನಾನು ಇದನ್ನು ನೆಕ್ಸ್ಟು ವರ್ಕ್ಗೆ ಹಾಕ್ತಾಯಿದ್ದೀನಿ. 3 mm ಬೀಡನ್ನ ಸ್ಟಿಚ್ ಮಾಡಿ ಅದ್ರ ಸುತ್ತ ನಾನು ಶುಗರ್ ಬೀಡನ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇದು ನೋಡೋದಕ್ಕೂ ಕೂಡ ತುಂಬ ಎಲಿಗೆಂಟಾಗಿರುತ್ತೆ. ಆರಾಮಾಗಿ ನೀವು ಸ್ಟಿಚ್ ಮಾಡ್ಕೋಬೋದು. ಯಾವುದೇ ಥರಂಥ ಕಷ್ಟ ಆಗೋದಿಲ್ಲ ನಿಮಗೆ ಈ ವರ್ಕಲ್ಲಿ. ಏಕೆಂದರೆ ಇದು ತುಂಬ ಅಂದರೆ ತುಂಬಾ ಬೇಸಿಕ್ ಸ್ಟಿಚ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ದಯವಿಟ್ಟು ಮನೇಲಿ ಪ್ರಾಕ್ಟೀಸ್ ಮಾಡಿ. ಇದಕ್ಕೆ ನಿಮಗೆ ತುಂಬಾ ಹಣ ಖರ್ಚಾಗುತ್ತೆ ಅನ್ನೋ ಥರ ಏನಿಲ್ಲ. ಬೇಸಿಕ್ ನೀವು ಒಂದು 400-500 ಇನ್ವೆಸ್ಟ್ ಮಾಡಿದ್ರು ಕೂಡ ನೀವೇ ನಿಮ್ಮ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೋದು. ಈಗ ಹಂಗೂ ನಿಮಗೆ ತುಂಬ ಇಂಟ್ರೆಸ್ಟ್ ಇದ್ದು ಇಲ್ಲ ನಾವು ಬೇರೆಯವ್ರ ಬ್ಲೌಸ್ನೂ ಸ್ಟಿಚ್ ಮಾಡ್ತೀರಾ ಅಂತಂದರೂ ಕೂಡ ನೀವು ಮಾಡ್ಕೋಬೋದು. ತುಂಬಾ ಹೆಲ್ಪ್ ಆಗುತ್ತೆ. ದಯವಿಟ್ಟು ಯಾರೂ ಸುಮ್ಮನೆ ಕೂತ್ಕೋಬೇಡಿ. ಆದಷ್ಟು ನಿಮ್ಮ ಕೈಲಾದಷ್ಟು ಪ್ರಯತ್ನ ಪಡ್ದಿರ ನನ್ನ ಕೈಲಿ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಯಾರೂ ಕೂಡ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಹೋಗಬೇಡಿ. ಈಗ ವುಮೆನ್ಸು ಫೈನಾನ್ಷಿಯಲಿ ಫ್ರೀಡಮ್ಮು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ನಮ್ಮ ಮರ್ಯಾದೆಗೋಸ್ಕರ ಆದರೂ ನಾವು ದುಡಿಲೇಬೇಕು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆಚೆ ಹೋಗೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಮನೇಲೇ ಕೂತ್ಕೊಂಡು ಮಾಡ್ಬೋದಂಥ ವರ್ಕ್ ಇದು. ಬೇರೆಯವ್ರಿಗೆ ಬೇಡ, ಅಟ್ಲೀಸ್ಟ್ ನಿಮ್ಮ ಬ್ಲೌಸ್ನ ನೀವು ವರ್ಕ್ ಮಾಡಿಕೊಂಡ್ರೆ 1-2,000 ಆದರೂ ನೀವು ಸೇವ್ ಮಾಡ್ಕೊತೀರ ಅಲ್ವಾ. ಸೊ ದಯವಿಟ್ಟು ಕಲ್ತ್ಕೊಳ್ಳಿ. ನೀವು ನಮ್ಮ ಚಾನಲ್ನೇ ನೋಡಿ ಅಂತ ನಾನು ಹೇಳೋದಿಲ್ಲ, ಯಾವ ಚಾನಲ್ಲಾದರೂ ನೋಡಿ, ನಿಮ್ಗೆ ಅರ್ಥ ಆದರೆ ಅದೇ ಸಾಕಲ್ವಾ. ನನ್ನ ಚಾನಲ್ನೇ ನೋಡಿ ಅಂತ ನಾನು ಹೇಳೋದಿಲ್ಲ. ಆದರೆ ಕಲೀರಿ, ಸೈಲೆಂಟಾಗಿ ಮಾತ್ರ ಕೂತ್ಕೋಬೇಡಿ, ಕಲೀರಿ, ಏನಾದರೂ ಪ್ರಯತ್ನಪಡಿ. ಕಲಿಯೋದಕ್ಕೆ ತುಂಬಾ ವಿಷಯಗಳಿದ್ದಾವೆ. ಬರೀ ಆರಿ ವರ್ಕ್ ಅಂತಲೇ ಅಲ್ಲ, ನೀವು ಸ್ಟಿಚಿಂಗ್ ಕಲಿಬೋದು, ಪೇಂಟಿಂಗ್ ಕಲಿಬೋದು, ಫ್ಯಾಬ್ರಿಕ್ ಪೇಂಟಿಂಗ್ ಕಲಿಬೋದು. ಈಗ ಮನೇಲಿ ಕೂತ್ಕೊಂಡು ಮಾಡೋ ಅಂಥ ಕೆಲಸಗಳು ತುಂಬಾ ಇದೆ. ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋ ಅಂಥದ್ದೇ ಇಲ್ಲ. ನೀವೇ ನಿಮ್ಮ ಓನಾಗಿ ನೀವು ಕೆಲಸ ಮಾಡ್ಬೋದು. ಸೊ ಗೈಸ್, ದಯವಿಟ್ಟು ಯಾರು ಕೂಡ ಹೋಪ್ನ ಕಳ್ಕೊಬೇಡಿ. ಹಾಗೆ ಸುಮ್ಮನೆ ಅಂತೂ ಕೂತ್ಕೋಬೇಡಿ. ನಿಮ್ಮ ಕೈಲಾಗಿದ್ದ ಪ್ರಯತ್ನ ನೀವು ಮಾಡಿ. ಉಳಿದಿದ್ದೆಲ್ಲ ದೇವರಿಟ್ಟಿದ್ದಲ್ವಾ. ಸೊ ಈಗ ನೆಕ್ಸ್ಟು ನಾನು ಆ ಬುಟ್ಟ ಏನಿದೆ ಅದ್ರ ಸೆಂಟ್ರಲ್ಲಿ 4 ಶುಗರ್ ಬೀಡು, ಅದ್ರ ನೆಕ್ಸ್ಟು ಒಂದು 3 mm ಬೀಡು, ಅದ್ರ ನೆಕ್ಸ್ಟು ಸುತ್ತ ಶುಗರ್ ಬೀಡನ್ನ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು, ನಾನು ಸ್ಟಾರ್ಟಿಂಗಲ್ಲಿ ಕೂಡ ವಿಡಿಯೋನ ಅಟ್ಯಾಚ್ ಮಾಡಿದ್ದೀನಿ. ಹಾಗೆ ನಾನು ಎಂಡಲ್ಲಿ ಕೂಡ ಈ ವಿಡಿಯೋನ ಅಟ್ಯಾಚ್ ಮಾಡಿದ್ದೀನಿ. ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಅಂತಲೇ ಹೇಳ್ಬೋದು. ತುಂಬಾ ಬೇಸಿಕ್ ಸ್ಟಿಚ್ ಆಗಿರೋದ್ರಿಂದ ನೋಡೋದಕ್ಕೂ ಚೆನ್ನಾಗಿದೆ. ಹಾಗೆ ಇದರಲ್ಲಿ ತುಂಬ ಕಷ್ಟಪಡೋವಂಥ ಅವಶ್ಯಕತೆ ಏನಿಲ್ಲ. ಹಾರ್ಡ್ಲಿ 1-2-3 ಅವರ್ಸ್ ನೀವು ಕುತ್ಕೊಂಡ್ಬಿಟ್ರೆ ಒಂದು ಬ್ಲೌಸ್ ವರ್ಕ್ನ ನೀವು ಮುಗಿಸ್ಬೋದು. ಸೊ ನಾನು ಹೇಳ್ತಾ ಇರೋದ್ರಿಂದ ನಿಮಗೆ ಯಾರಿಗಾದ್ರೂ ಇದು ತಪ್ಪು ಅನಿಸಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ಹಾಗೆ ಇದು ಸರಿ ಅನಿಸಿದ್ರೆ ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಮರಿದಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೆಯ್ಟ್ ಫಾರ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.